ಮತ್ತೆ ನೀವು ಯಾಕೆ ಮೊದಲೇ ಬರ್ತೀವಿ ಅಲ್ಲ ಬಂದು ಏನಕ್ಕೆ ಹರಾಸ್ ಮಾಡೋದು ಹರಾಸ್ ಯಾಕೆ ಮಾಡ್ತೀರಾ ಪೇಮೆಂಟ್ ಅಂತಾನೆ ಗೊತ್ತಾರದು ಇವ್ರಿಗೆ ನೋಡಿ ರಿಕವರಿಗೆ ರೂಲ್ಸ್ ಇರುತ್ತೆ ನಾವು ಒಂದು ಹೇಳ್ತೀವಿ ಕಟ್ಟಿದ್ದೀರಾ ಲಾಸ್ಟ್ ಮೂಮೆಂಟ್ ಆಫ್ ಕಟ್ಟಿದ್ರು ಇಲ್ಲ ಅಂತ ಹೇಳ್ತಿಲ್ಲ ಮತ್ತೆ ಯಾಕೆ ಮನೆಗೆ ಬರೋದು ಕ್ಲಿಯರ್ ಮಾಡಿ 27 ಕ್ಲಿಯರ್ ಮಾಡಿ ಸಂಡೇ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇರುತ್ತಲ್ಲಮ್ಮ 28 ಇದೆಲ್ಲ ಸರ್ ಅದ್ರ ಮುಂಚೆನೆ ಕಟ್ಟಿವಲ್ಲ ಒಂದು ಮಂತ್ ಪೆಂಡಿಂಗ್ ಇಲ್ಲ ಮೇಡಮ್ 4 ಇದೆ ಒಂದೇ ಕ್ಲಿಯರ್ ಮಾಡಿ 4 ಮಂತ್ ಇದೆಯಲ್ಲ ಅದು 1 ಮಂತ್ ಕ್ಲಿಯರ್ ಮಾಡಿದ ಕೇಳ್ತಾರೆ ಅಯ್ಯೋ ಆಗ್ಲಿ ಬಿಡಿ ಸರ್ 4 ಮಂತ್ ಮೇಡಮ್ ಕಟ್ಟಿದೆ ನೋಡಿ ಸರ್ ಫಸ್ಟ್ ಆಫ್ ಆಲ್ ಪೊಲೀಸ್ ಸಿವಿಲ್ ಮ್ಯಾಟರ್ ಇನ್ವಾಲ್ವ್ ಆಗಂಗೇ ಇಲ್ಲ ಸರ್ ಇದು ಸಿವಿಲ್ ಮ್ಯಾಟರ್ ಇದು ಏನ್ ಸಿವಿಲ್ ಮ್ಯಾಟರ್ ಅಲ್ಲ ಇಲ್ಲಿ ಜಗಳ ಆಗ್ತಿದೆ ಅಂತ ನಾವು ಬಂದಿರೋದು ನಾವೇ ಜಗಳ ಆಗ್ತಿದೆ ಸರ್ ಇವ್ರು ಬಂದು ಹರಾಸ್ ಮಾಡ್ತಿರೋದು ಒಂದ್ ನಿಮಿಷ ಕೇಳಿ ಅಲ್ಲ ಸರ್ ಇಲ್ಲಿ ಜಗಳ ಆಗ್ತಿರಲ್ವಾ ಕಳ್ಳರ ನಮ್ಮ ಮೇಲೆ ಹರಾಸ್ಮೆಂಟ್ ಮಾಡ್ತಿದ್ದಾರೆ ನೀವು ಮಾತಾಡ್ಬೇಕಾದ್ರೆ ನೋಡಿ ಕರೆಕ್ಟ್ ಆಗಿ ಮಾತಾಡ್ತಿದ್ದೀವಿ ಕಂಪ್ಲೇಂಟ್ ಮಾಡಿದ್ರೆ ನಾವು ಬರೋದು ನೀವು ಅಷ್ಟೇ ನಮ್ಮ ಮನೆ ಹತ್ರ ಜಗಳ ಆಗ್ತಿದೆ ಲಾಸ್ಟ್ ಟೈಮ್ ಕಾಲ್ ಮಾಡಿದ್ರೆ ಸರ್ ಕಾಲ್ ಮಾಡಿದ್ವಿ ಬಂದಿದ್ವಿ ಅವರು ಇವರಿಗೆ ಸಪೋರ್ಟ್ ಮಾಡಿದ್ದಾರೆ ಅಥವಾ ನಾವು ಸಾಲ ತಗೊಂಡ್ರೆ ಅವ್ರ ಅನುಕೂಲ ನೋಡಿ ಕೇಳಿ ನನಗೆ ಇವಾಗ ಅದು 5ನೇ ತಾರೀಕು ನಮ್ಗೆ ಸಂಬಳ ಸರ್ ಪೊಲೀಸ್ ರಿಕವರಿ करने लगे 15ನೇ ತಾರೀಕು ಪೊಲೀಸ್ ಅವರು ರಿಕವರಿ ಮಾಡ್ತಾರೆ ಇಎಂಐ ಕಟ್ ಆಗುತ್ತೆ ಗೊತ್ತಾಯ್ತಾ ಬನ್ರಿ ಸ್ಟೇಷನ್ಗೆ ಬರ್ತೀನಿ ಸರ್ ಬನ್ನಿ ಒಂದ್ ನಿಮಿಷ ಬನ್ನಿ ಅದೇನು ಅಲ್ಲೇ ಮಾತಾಡ್ಕೊಂಡ್ರಿ ಬನ್ರಿ 35 ಲಕ್ಷ ಲೋನ್ ತಗೊಂಡಿದ್ದೀನಿ ನಾನು ಹೋಮ್ ಲೋನ್ ತಗೊಂಡಿದ್ದೀನಿ 1 ತಿಂಗಳು 15 ದಿನ ಲೇಟ್ ಆಯ್ತು ಅಂದ್ರೆ 20 ಸರಿ ನನಗೆ ಫೋನ್ ಮಾಡ್ತಾರೆ ಒಂದಿನ ಕಟ್ಲಿಲ್ಲ 1 ತಿಂಗಳು ಕಟ್ಲಿಲ್ಲ ಅಂದ್ರೆ ಮನೆ ಹತ್ರ ಬರ್ತಾರೆ ಅದು ಕಾಮನ್ ಬ್ಯಾಂಕರ್ ಮಾಡೋದು ಕಾಮನ್ ಅದು ನೀವು ಮಾಡಿ ಸರ್ ಹೋಗ್ಲಿ ರೆಸ್ಪಾನ್ಸ್ ಮಾಡಿ ಹೋಗ್ಲಿ ಅವ್ರಿಗೆ ಮಾಡ್ತಿದೀವಲ್ಲ ಇವನ ಹತ್ರ ಎಷ್ಟು ಸತಿ ಮಾತಾಡಿದ್ದೀನಿ ಕೇಳಿ ಫೋನ್ ಅಲ್ಲಿ ಮಾತಾಡಿದ್ದೀನಿ ಮನೇಲಿ ಮಾತಾಡಿದ್ದೀನಿ ಮಾತಾಡ್ಬೇಕಾದ್ರೆ ನಿಮ್ದು ಲ್ಯಾಂಗ್ವೇಜ್ ಕರೆಕ್ಟ್ ಆಗಿದ್ರೆ ಅವ್ರ ಲ್ಯಾಂಗ್ವೇಜ್ ಕರೆಕ್ಟ್ ಆಗಿದ್ರೆ ನಮ್ದು ಕರೆಕ್ಟ್ ಆಗೇ ಇರುತ್ತೆ ಸರ್ ನಾನು ಕಟ್ತಾನೆ ಸಮಸ್ಯೆ ಇರಲ್ಲ ಹೇಳೋದ್ ಕೇಳಿ ಇಬ್ರದ್ದು ಸಮಸ್ಯೆ ಇರಲ್ಲ ಸರ್ ನಾನು ಬ್ಯಾಂಕ್ ಹತ್ರ ಬರ್ತೀನಿ ಕ್ಲಿಯರ್ ಮಾಡ್ಕೋತೀನಿ ಅಂದ್ರೆ ಮುಗಿದೋಯ್ತು ಅವರು ಹೊರಟಾಗ್ತಾರೆ ನೀವು ಅಲ್ಲ ನಮ್ಗೇನ್ ಕಷ್ಟ ಇರಲ್ವಾ ಹೇಳಿ ಇವ್ರ ಮೇಲೆ ಪ್ರೆಷರ್ ಹಾಕಿದೆ ಮಾಡ್ತೀನಿ ಅಂತ ಹೇಳಿದ್ರೆ ಆದ್ರೂ ಮನೆ ಹತ್ರ ಬರ್ತೀರಿ ಸರ್ ಮನೆ ಹತ್ರ ಬಂದು 4 ಇವಾಗ ಯಾವ್ದು ನೋಡಿ ಸರ್ ಒಂದ್ ಮಾತು ಹೇಳಿ ಸರ್ ಅವ್ರ ಮ್ಯಾನೇಜರ್ ಆನ್ಲೈನ್ ಪೇಮೆಂಟ್ ಇದನ್ನ ಹೇಳ್ಬೇಕು ಅದಕ್ಕೋಸ್ಕರ ಲೋನ್ ತಗೊಂಡವ್ರೆ ಕಟ್ಟಿಲ್ಲ ಇದು ಮಾಡಿದ್ರು ಹೇಳಿ ಸರ್ ನೀವು ಮಾತಾಡ್ತಾರೆ ಅವ್ರ ಹತ್ರ ಏನ್ ವಿಡಿಯೋ ಮಾಡ್ಬೇಕಾದ್ರೆ ಮಾತ್ರ ನನಗೆ ಪೊಲೀಸರು ಲೋನ್ ತೊಗೊಂಡು ನಾವು ಲೋನ್ ತೊಗೊಂಡು ನಾನು ಪಕ್ಕದ ಮನೆಯವ್ರಿಗೆ ಹೋಗಿ ಹೇಳ್ಬೇಕಾ ಪಕ್ಕದ ಮನೆಯವ್ರ ಮುಂದೆ ಏನ್ ಮಾಡ್ತಾರಾ ನೀವು 2 ವರ್ಷ ಆಯ್ತಲ್ಲ ಕಟ್ಟಿಲ್ವಲ್ಲ ಇವಾಗ ನಾವು ಬಂದು ಕೇಳಕ್ ಬಂದಿದ್ದು ಪೊಲೀಸರು ಫೋನ್ ಮಾಡಿದ್ರು ಆಯ್ತು ಅದಕ್ಕೆ ಅಕ್ಕಪಕ್ಕದ ಮನೆಯವರು ಜೋರ್ ಜೋರ್ ಮಾತಾಡೋಕೆ ಹೋಗ್ಬೇಡ ಅಂತ ಹೇಳಿದೆ ನಿಮ್ಗೆ ನಾನು ಜೋರಾಗಿ ಮಾತಾಡಿದ್ ನಾನು ಜೋರಾಗಿ ಮಾತಾಡಿದಕ್ಕೆ ನಾನು ಫೋನ್ ನೀ ಪೇಮೆಂಟ್ ಯಾವಾಗ ಪೇಮೆಂಟ್ ಯಾಕೆ ಮಾಡ್ತೀನಿ ಹೇಳ್ತೀನಿ ಸರ್ ಒಂದ್ 2 ಮಂತ್ ಆಗುತ್ತೆ ನೀವು 2 ವರ್ಷದಿಂದ ಮಾಡಿದ್ರೆ ತಿರ್ಗಾ 2 ಮಂತ್ ಪೊಲೀಸರು ಬರ್ತಾರಲ್ಲ ಅದಕ್ಕೆ ಮೇಲೆ ಓನರ್ ಎಲ್ಲಿರೋದು ಅವ್ರನ್ನ ಕರೆದ್ಬಿಟ್ಟು ಬಂದ್ಬಿಡಿ ಯಾರು ಇರಲ್ಲ ಅವ್ರ ನಂಬರ್ ಏನಾದ್ರು ಇದೆಯಮ್ಮ ಯಾಕೆ ಸುಳ್ಳು ಹೇಳ್ತೀರಾ ಮತ್ತೆ ನಾನಲ್ಲ ನೋಟಿಸ್ ಇಲ್ಲದೆ ಮನೆಗೆ ಬಂದಿದ್ದು ನೋಟಿಸ್ ಆಲ್ರೆಡಿ ಬಂದಿದೆ ನಿಮಗೆ ಡಿಜಿಟಲ್ ಲೋನ್ ನೀವು ತೊಗೊಂಡ್ಬರ್ಬೇಕು ಏನು ತರಬೇಕು ನೋಟಿಸ್ ಬಂದ್ರೆ ಮೇಲೆ ಚೆಕ್ ಮಾಡಿ ದುಡ್ಡು ಕೊಡುವಾಗ ನಾನು ಬಂದಿರಲಿಲ್ಲ ಇದಿಲ್ಲ ಅಂದ್ರೆ ದುಡ್ಡಿಲ್ಲ ಅಂದ್ರೆ ನಿಮ್ಮ ಜವಾಬ್ದಾರಿ ಅಲ್ವಾ ಅದು ನೀವು ಮೊನ್ನೆ ನಾಟಕ ಆಡಿದಾಗಲೇ ಗೊತ್ತಾಯ್ತು ನಮ್ಗೆ ನೀವು ಎಂಥವ್ರು ಅಂತ ಇಷ್ಟೆಲ್ಲ ನಾಲೆಡ್ಜ್ ಇರೋರು ಇಷ್ಟೆಲ್ಲ ಇದಾರಾಗಿರೋರು ಮೊನ್ನೆ ಬಂದಾಗ ಏನಕ್ಕೆ ನಾವಲ್ಲ ಅಂತ ಸುಳ್ಳು ಏನಕ್ಕೆ ಹೇಳ್ತೀರಾ ಸುಳ್ಳು ಏನಕ್ಕೆ ಹೇಳ್ತೀರಾ ನೀವು ಸುಳ್ಳು ಏನಕ್ಕೆ ಹೇಳ್ತೀರಾ ಇಷ್ಟೆಲ್ಲ ಮಾಡೋರು ಅದನ್ನ ಯಾಕೆ ಮಾಡಿದ್ರಿ ಅಂತ ಕೇಳ್ತಾ ಇದ್ದೀನಿ ನಿಮ್ಗೆ ಐಡಿ ಕಾರ್ಡ್ ಕೊಡ್ತಾರೆ ಸರ್ ಒಂದು ನಿಮಿಷ ಬನ್ನಿ ಹರಾಸ್ಮೆಂಟ್ ಕೇಸ್ ಹಾಕ್ತೀನಿ ನಾನು ಬಿಡಲ್ಲ ಇವಾಗ ಹರಾಸ್ಮೆಂಟ್ ನೀವು ರೀ ಮಾಡ್ತಾ ಇರೋದು ಯಾಕಂದ್ರೆ ಅವ್ರು ವಿಡಿಯೋ ಮಾಡ್ಕೊಂತವ್ರೆ ಪೊಲೀಸರು ಬರ್ತಾರಲ್ಲ ಈಗ ನಮ್ಮದು ಮಾತ್ರ ತೋರಿಸ್ಬಾರ್ದು ಅವ್ರನ್ನ ತೋರಿಸ್ಬೇಕು ನಮ್ಮ ಬನ್ನಿ ಇಲ್ಲೊಂದು 5 ನಿಮಿಷ ನಿಂತ್ಕೊಳ್ಳಿ ಯಾಕಂದ್ರೆ ಅವ್ರು ವಿಡಿಯೋ ಮಾಡ್ಕೊಂತವ್ರೆ ಪೊಲೀಸರು ಬರ್ತಾರಂತೆ ಅವಾಗ ಹೇಳ್ಬೇಕು ಅದಕ್ಕೋಸ್ಕರ ಲೋನ್ ತಗೊಂಡವ್ರೆ ಕಟ್ಟಿಲ್ಲ ಇದು ಮಾಡಿದ್ರು ಹೇಳಿ ಸರ್ ನೀವು ಮಾತಾಡ್ತಾರೆ ಅವ್ರ ಹತ್ರ ವಿಡಿಯೋ ಮಾಡ್ಬೇಕಾದ್ರೆ ಮಾತ್ರ ಪೊಲೀಸರು ಲೋನ್ ತೊಗೊಂಡು ನಾವು ಲೋನ್ ತೊಗೊಂಡು ನಾನು ಪಕ್ಕದ ಮನೆಯವ್ರಿಗೆ ಹೋಗಿ ಹೇಳ್ಬೇಕಾ ಪಕ್ಕದ ಮನೆಯವ್ರ ಮುಂದೆ ಏನ್ ಮಾಡ್ತಾರಾ ನೀವು 2 ವರ್ಷ ಆಯ್ತಲ್ಲ ಕಟ್ಟಿಲ್ವಲ್ಲ ಇವಾಗ ನಾವು ಬಂದು ಕೇಳಕ್ ಬಂದಿದ್ದು ಪೊಲೀಸರು ಫೋನ್ ಮಾಡಿದ್ರು ಆಯ್ತು